ಇದರ ಬಗ್ಗೆ ಮಾತಾಡೋದಕ್ಕೆ ನಾಗರಾಜ್ ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್ ಒಂದು ಕೆಲಸ ಆಗ್ಬೇಕು ನಿಮ್ಮಿಂದ ಈಗ. ಹೇಳಿ ಸರ್. ಅಲ್ಲಿ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮ ಅಂತ ಒಂದಿದೆ. ರಾರಾವಿ ಗ್ರಾಮ, ಓಕೆ ಸರ್. ಅಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಹಾ, ಅದು ಹಳೆಯದು. ಓಕೆ. ಪಕ್ಕದಲ್ಲಿ ಹೊಸದು ಇದೆ. ಹಾ, ಹೊಸದಕ್ಕೆ ನೀರು ಹೋಗ್ತಾ ಇದೆ. ಹೌದು ಸರ್. ಹಳೆಯದನ್ನು ಹಂಗೆ ಬಿಟ್ಟಿದ್ದಾರೆ. ಹಾ ಹಾ, ಅದು ಏನಾದ್ರೂ ನಾಳೆ ಬೀಳುವ ಸ್ಥಿತಿಯಲ್ಲಿದೆ. ಓಕೆ ಸರ್. ಅದೇ ನಿರೂಪಕ ಐತನಾ, ಈಗ ವೇಸ್ಟ್ ಐತನಾ? ಹೌದು, ವೇಸ್ಟ್ ಇದೆ. ಓಕೆ ಅದರ ಕೆಳಗಡೆ ಮಕ್ಕಳು ಆಟ ಆಡ್ತಾರೆ, ಮತ್ತೊಂದೆಲ್ಲ ಮಾಡ್ತಾರೆ. ಓಕೆ ಸರ್. ಓಕೆ, ಈಗ ನಿಮ್ಮ ಹತ್ರ ಡಿಮಾಂಡ್ ಏನಪ್ಪಾ ಅಂತಂದ್ರೆ ನೀವು ಆದಷ್ಟು ಬೇಗ ಅದನ್ನು ಡೆಮಾಲಿಷನ್ ಮಾಡಿಸಬೇಕು. ಅಷ್ಟೇ ಮಾಡಿ ಸರ್, ಮಾಡಿಸ್ಕೊಡೋಣ. ಈಗ ಹೊಸದು ಹಳೇದು ಶಿಥಿಲ ಆಗಿರ್ತದೆ ಅಂತ ಹೇಳಿ ಹೊಸದು ಕಟ್ಟಿರ್ತೀವಿ. ಹೌದು, ಈಗ ಹೊಸದು ಕೆಲಸ ಮಾಡ್ತಾ ಐತೆ ಅಂತಂದ್ಮೇಲೆ ಅದು ವೇಸ್ಟ್ ಐತೆ ಅಂದ್ರೆ ಅದನ್ನ ಡೆಮಾಲಿಷ್ ಮಾಡಕ್ಕೆ ಹೌದು, ಇಂಜಿನಿಯರ್ ರಿಪೋರ್ಟ್ ಕೊಟ್ಟಿರೋದ್ರಿಂದ ಅದನ್ನ ಡೆಮಾಲಿಷ್. ಎಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಬಂದಿದ್ದಾರೆ, ಬಂದೆಲ್ಲ ಹೋಗಿ ನೋಡಿದಾರಂತೆ. ಓಕೆ, ನೀವು ಸ್ವಲ್ಪ ಫೋರ್ಸ್ ಮಾಡಿ, ಅದು ತುಂಬಾ ಹೋಗಿದೆ ಸರ್. ಅಷ್ಟೇ ಮಾಡಿ ಸರ್. ಆಮೇಲೆ ಅದು ಪಾಪ ಬಡವರ ಮಕ್ಕಳೆಲ್ಲ ಇರ್ತವೆ, ಬಡವರು ಮತ್ತೊಬ್ರು ಅಂತಂದ್ರೆ ಅದನ್ನ ಡೆಮಾಲಿಷನ್ ಮಾಡಿಸೋಕೆ ಹೇಳ್ಸ್ಬಿಡಿ. ಬೇಗ ಮಾಡಿಸಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ಇದೊಂದು ನಿಮಗೆ ಸಣ್ಣ ಸ್ಟೋರಿ ಅನಿಸಬಹುದು, ಆದ್ರೆ ನೋಡಿ ಅಲ್ಲಿ ಮಂಡ್ಯದಲ್ಲಿ ಇದಕ್ಕೆ ನಾಲೆಗೆ ಬಿದ್ರಲ್ಲ, ನಾವು ಎಷ್ಟು ಅದಕ್ಕೆ ಅಡ್ಡಗೋಡೆ ತಡೆಗೋಡೆ ಎಲ್ಲ ನಿರ್ಮಾಣ ಮಾಡಿದ್ವಿ. 100 ಕೋಟಿ ಖರ್ಚಾಯ್ತು ಅವತ್ತಿನ ಲೋಕಸಭಾ ಚುನಾವಣೆಯಲ್ಲಿ. ಒಂದು 25-30 ಲಕ್ಷ ಕೊಟ್ಟರೆ ತಡೆಗೋಡೆ ಇದ್ರೆ ಒಂದು 10-15 ಜನ ಬದುಕ್ತಾ ಇದ್ರು. ಆ 100 ಕೋಟಿ ಬೇಕಾ? 15 ಜನರ ಜೀವ ಬೇಕಾ? ಸರ್ಕಾರ ಮಾಡಬೇಕಲ್ಲ. ಇದನ್ನು ನಾವು ಅಷ್ಟೇ ಹೇಳ್ತಿರೋದು. ಆಗತ್ತೆ, ಆಗೋದಿಲ್ಲ ಅಂತಲ್ಲ. ಯಾರಾದ್ರೂ 4 ಜನ ಮಕ್ಕಳು ಆಟ ಆಡ್ತಾ ಇದ್ರು, ಸರಿಯಪ್ಪ ಇಸ್ಪೀಟೆ ಆಡ್ತಿದ್ರು ಅಂತ ತಿಳ್ಕೊಳ್ಳಿ. 4 ಜನ ಬಿದ್ದೋಗ್ಬಿಡ್ತು, ಪರಿಹಾರ ಕೇಳ್ತೀವಿ. ಅದಕ್ಕಿಂತ ಡೆಮಾಲಿಷನ್ ಮಾಡಿಬಿಡಿ ಸರ್. ಆ ರಿಪೋರ್ಟ್ ಮತ್ತೊಮ್ಮೆ ನೋಡ್ಕೊಂಡ್ ಬನ್ನಿ. ನೀರಿನ ಟ್ಯಾಂಕ್ ಸ್ಥಿತಿ ಅಧೋಗತಿ. ಮಿಸ್ ಆದ್ರೆ ಯಮಪುರಿ ಗ್ಯಾರಂಟಿ. ಒಂದ್ ಕಡೆ ಎಲ್ಲೆಂದರಲ್ಲಿ ಕಿತ್ತೋಗಿರುವ ಸಿಮೆಂಟ್, ಮತ್ತೊಂದ್ ಕಡೆ ಕಿತ್ತೋಗಿ ನೇತಾಡ್ತಿರುವ ನೀರಿನ ಪೈಪ್, ಜೀವ ಭಯದಲ್ಲಿ ಓಡಾಡ್ತಿರುವ ಜನ. ಇದು 50,000 ಲೀಟರ್ ಸಾಮರ್ಥ್ಯದ ಬೃಹತ್ ಕುಡಿಯುವ ನೀರಿನ ಟ್ಯಾಂಕ್. ವ್ಯವಸ್ಥೆ ಏನ್ ಅನ್ಸುತ್ತೆ ಅಂದ್ರೆ ಅವ್ಯವಸ್ಥೆ ಅನ್ಸುತ್ತೆ ಅಷ್ಟೇ. ಅವ್ಯವಸ್ಥೆ ಇಲ್ಲಿ ಯಾವುದನ್ನು ಮೂಲಭೂತ ಸೌಕರ್ಯಗಳಿಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ ಇಲ್ಲಿ ಈ ಪಂಚಾಯತಿ ಒಳಗೆ. ಏನ್ ಕೇಳಿದ್ರು ಅದು ನಾಳೆ ಅನ್ನೋದು ಮನೆ ಮಾಡ್ಕೊಂಡ್ಬಿಟ್ಟಾರೆ. ನಾಳೆ 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 ಯಾವಾಗ ಹೋಗ್ಲಿ ನಮಗೆ ಸಂಬಂಧ ಇಲ್ಲ ಅಂತಾರೆ. ಈಗಾಗಲೇ 91 ಕಟ್ಟಿದ್ದು ಈಗ ಸುಮಾರು 30-35 ವರ್ಷ ಆಯ್ತು. ಅದೆಲ್ಲ ಕ್ರಾಕ್ ಬಿಟ್ಟಿದೆ, ಹೋಗ್ತಾ ಇದೆ. ಇಲ್ಲೆಲ್ಲ ಜನ ಸೇರೋದು ಈಗ ನಮ್ಮ ಊರ ಹಬ್ಬ ಇದೆ ನೆಕ್ಸ್ಟ್ ಏಪ್ರಿಲ್ 8-9ಕ್ಕೆ. ಅವಾಗೆಲ್ಲ ಇಡೀ ಊರ್ ಜನ ಇಲ್ಲಿ ಸೇರ್ತಾರೆ. ಸುಮಾರು 2,000-3,000 ಜನ ಸೇರ್ತಾರೆ. ಆ ಟೈಮಲ್ಲಿ ಏನಾದ್ರು ಇದು ಏನೋ ಉಚ್ಚಿ ಬಿದ್ದು ಏನೋ ಆಯ್ತು ಅಂದ್ರೆ ಭಾರಿ ಅನಾಹುತ ಆಗೋ ಲಕ್ಷಣ ಅದಾವೆ. ಆದ ಕಾರಣ ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾವು. ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ. ಓವರ್ ಹೆಡ್ ಟ್ಯಾಂಕ್ ಅನ್ನ 30 ವರ್ಷದ ಹಿಂದೆ ಕಟ್ಟಿದ್ದು ಇದೀಗ ಸಂಪೂರ್ಣ ಶಿಥಿಲ ವ್ಯವಸ್ಥೆಗೆ ತಲುಪಿ ಆಗ್ಲೋ ಈಗ್ಲೋ ದಪ್ಪಂತ ಬೀಳುವಂತಿದೆ. ಈ ನೀರಿನ ಟ್ಯಾಂಕ್ ಊರಿನ ಹೊರಗಿದ್ರೆ ತಲೆ ಕೆಡಿಸಿಕೊಳ್ತಿರ್ಲಿಲ್ಲ. ಆದ್ರೆ ಇದು ಇರೋದು ರಾರಾವಿ ಗ್ರಾಮದ ಮಧ್ಯದಲ್ಲಿ. ಟ್ಯಾಂಕ್ 4 ವರ್ಷದ ಹಿಂದೆಯೇ ಪಿಲ್ಲರ್ನಿಂದ ಹಿಡಿದು ಟಾಪ್ ವರೆಗೂ ಬಿರುಕು ಬಿಟ್ಟಿದೆ. ಕಬ್ಬಿಣದ ಪೈಪ್ಗಳು ನೇತಾಡುತ್ತಿವೆ. ಇನ್ನು ಆಗಾಗ ಟ್ಯಾಂಕ್ ಅವಶೇಷಗಳು ಉದುರಿ ಬೀಳುತ್ತಿವೆ. ಜನ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ. 4 ವರ್ಷದಿಂದಲೂ ಟ್ಯಾಂಕ್ ಕೆಡವಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಯಾರೇ ಅಂತಿಲ್ವಂತೆ. ಇಷ್ಟೇ ನೀರು ಏರಿಸ್ತಾರ, ಇಳಿಸ್ಬಿಡ್ತಾರ. ಹಂಗೆ
ಹಂಗಾದ್ರೆ ನಡೀತಾ ಐತಿ. ಸ್ಟಾಕ್ ಇಲ್ಲ, ಸ್ಟಾಕ್ ಮಾಡಿದ್ರೆ ಅದು ಬಿದ್ದೋಗ್ತದೆ. ಇವಾಗ ಹೊಸ ಮನೆ ಕಟ್ಟಿದ್ದಾರೆ, ಈ ಹೊಸ ಮನೆ ಸುತ್ತಮುತ್ತ ಎಲ್ಲ ಏನಾಗ್ತವೆ, ಅಲ್ಲಿ ಹೊಡೆದೋಗಿದೆ ನೋಡಿ, ಅಲ್ಲಿ ಹೊಡೆದೋಗಿದೆ ನೋಡಿ ಹೊಸ ಮನೆ ಮೇಲೆ ಬಿದ್ದು. ಹಂಗಾಗಿ ಹುಚ್ಚುಚ್ಚು ಬಿಡ್ತಿರ್ತದೆ ಯಾವಾಗ್ಲೂ. ಹಂಗಾಗಿ ಅದರ ಸಮಸ್ಯೆ ತೆರವುಗೊಳಿಸ್ಬೇಕಂತ ಕೇಳ್ತಾರೆ. ಇನ್ನು ಜಿಲ್ಲಾಧಿಕಾರಿ ಕೂಡ ಬಂದು ನೋಡಿ ಹೋಗಿದ್ದಾರೆ. ಆದರೆ ಟ್ಯಾಂಕ್ ಉರುಳಿಸೋ ಕೆಲಸ ಮಾತ್ರ ಆಗಿಲ್ಲ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಗೂ ಮನವಿ ಮಾಡಿದ್ರೂ ಏನು ಪ್ರಯೋಜನವಾಗ್ತಿಲ್ಲ. ಏನೇ ಆಗ್ಲಿ, ಜೀವ ಹೋದ ಬಳಿಕ ಎಚ್ಚರವಾಗುವ ಬದಲು ಈಗಲೇ ಎಚ್ಚೆತ್ತುಕೊಳ್ಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದರ ಬಗ್ಗೆ ಮಾತಾಡೋದಕ್ಕೆ ನಾಗರಾಜ್ ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಸರ್, ಒಂದು ಕೆಲಸ ಆಗ್ಬೇಕು ನಿಮ್ಮಿಂದ ಈಗ. ಹೇಳಿ ಸರ್. ಅಲ್ಲಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮ ಅಂತ ಒಂದಿದೆ. ರಾರಾವಿ ಗ್ರಾಮ, ಓಕೆ ಸರ್. ಅಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಹಾ, ಅದು ಹಳೆಯದು. ಓಕೆ. ಪಕ್ಕದಲ್ಲಿ ಹೊಸದು ಇದೆ. ಹಾ, ಹೊಸದಕ್ಕೆ ನೀರು ಹೋಗ್ತಾ ಇದೆ, ಹೌದು ಸರ್. ಹಳೆಯದನ್ನು ಹಂಗೆ ಬಿಟ್ಟಿದ್ದಾರೆ. ಹಾ ಹಾ, ಅದು ಏನಾದ್ರೂ ನಾಳೆ ಬೀಳುವ ಸ್ಥಿತಿಯಲ್ಲಿದೆ. ಓಕೆ ಸರ್. ಅದೇ ನಿರುಪಯೋಗ ಐತನ, ಈಗ ವೇಸ್ಟ್ ಐತನ? ಹೌದು, ವೇಸ್ಟ್ ಇದೆ. ಓಕೆ, ಅದರ ಕೆಳಗಡೆ ಮಕ್ಕಳು ಆಟ ಆಡ್ತಾರೆ, ಮತ್ತೊಂದೆಲ್ಲ ಮಾಡ್ತಾರೆ. ಓಕೆ ಸರ್. ಓಕೆ. ಈಗ ನಿಮ್ಮ ಹತ್ರ ಡಿಮಾಂಡ್ ಏನಪ್ಪಾ ಅಂತಂದ್ರೆ, ನೀವು ಆದಷ್ಟು ಬೇಗ ಅದನ್ನು ಡೆಮಾಲಿಷನ್ ಮಾಡಿಸಬೇಕು. ಅಷ್ಟೇ ಮಾಡಿ ಸರ್, ಮಾಡಿಸ್ಕೊಡೋಣ. ಈಗ ಹೊಸದು ಹಳೇದು ಶಿಥಿಲ ಆಗಿರ್ತದೆ ಅಂತ ಹೇಳಿ ಹೊಸದು ಕಟ್ಟಿರ್ತೀವಿ. ಹೌದು. ಈಗ ಹೊಸದು ಕೆಲಸ ಮಾಡ್ತಾ ಐತೆ ಅಂತ ಅಂದ್ಮೇಲೆ ಅದು ವೇಸ್ಟ್ ಐತೆ ಅಂದ್ರೆ ಅದನ್ನ ಡೆಮಾಲಿಷ್ ಮಾಡಕ್ಕೆ ಹೌದು, ಇಂಜಿನಿಯರ್ ರಿಪೋರ್ಟ್ ಕೊಟ್ಟಿರೋದ್ರಿಂದ ಅದನ್ನ ಡೆಮಾಲಿಷ್. ಎಲ್ಲ ಜಿಲ್ಲಾಧಿಕಾರಿಗಳೆಲ್ಲ ಬಂದಿದ್ದಾರೆ, ಬಂದೆಲ್ಲ ಹೋಗಿ ನೋಡಿದಾರಂತೆ. ಓಕೆ, ನೀವು ಸ್ವಲ್ಪ ಫೋರ್ಸ್ ಮಾಡಿ, ಅದು ತುಂಬಾ ಹೋಗಿದೆ ಸರ್. ಅಷ್ಟೇ ಮಾಡಿ ಸರ್. ಆಮೇಲೆ ಪಾಪ ಬಡವರ ಮಕ್ಕಳೆಲ್ಲ ಇರ್ತವೆ, ಬಡವರು ಮತ್ತೊಬ್ರು ಅಂತಂದ್ರೆ ಅದನ್ನ ಡೆಮಾಲಿಷನ್ ಮಾಡಿಸಕ್ಕೆ ಹೇಳ್ಸ್ಬಿಡಿ, ಬೇಗ ಮಾಡಿಸಿ ಸರ್. ಥ್ಯಾಂಕ್ ಯು. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ಇದೊಂದು ನಿಮಗೆ ಸಣ್ಣ ಸ್ಟೋರಿ ಅನಿಸಬಹುದು, ಆದ್ರೆ ನೋಡಿ ಅಲ್ಲಿ ಮಂಡ್ಯದಲ್ಲಿ ಇದಕ್ಕೆ ನಾಲೆಗೆ ಬಿದ್ರಲ್ಲ, ನಾವು ಎಷ್ಟು ಅದಕ್ಕೆ ಅಡ್ಡಗೋಡೆ ತಡೆಗೋಡೆ ಎಲ್ಲ ನಿರ್ಮಾಣ ಮಾಡಿದ್ವಿ. 100 ಕೋಟಿ ಖರ್ಚಾಯ್ತು ಅವತ್ತಿನ ಲೋಕಸಭಾ ಚುನಾವಣೆಯಲ್ಲಿ. ಒಂದು 25-30 ಲಕ್ಷ ಕೊಟ್ಟರೆ ತಡೆಗೋಡೆ ಇದ್ರೆ ಒಂದು 10-15 ಜನ ಬದುಕ್ತಾ ಇದ್ರು. ಆ 100 ಕೋಟಿ ಬೇಕಾ? 15 ಜನರ ಜೀವ ಬೇಕಾ? ಸರ್ಕಾರ ಮಾಡಬೇಕಲ್ಲ. ಇದನ್ನು ನಾವು ಅಷ್ಟೇ ಹೇಳ್ತಿರೋದು. ಆಗತ್ತೆ, ಆಗೋದಿಲ್ಲ ಅಂತಲ್ಲ. ಯಾರಾದ್ರೂ 4 ಜನ ಮಕ್ಕಳು ಆಟ ಆಡ್ತಾ ಇದ್ರು, ಸರಿಯಪ್ಪ, ಇಸ್ಪೀಟೆ ಆಡ್ತಿದ್ರು ಅಂತ ತಿಳ್ಕೊಳ್ಳಿ, 4 ಜನ ಬಿದ್ದೋಗ್ಬಿಡ್ತು, ಪರಿಹಾರ ಕೇಳ್ತೀವಿ. ಅದಕ್ಕಿಂತ ಡೆಮಾಲಿಷನ್ ಮಾಡಿಬಿಡಿ ಸರ್. ಆ ರಿಪೋರ್ಟ್ ಮತ್ತೊಮ್ಮೆ ನೋಡ್ಕೊಂಡ್ ಬನ್ನಿ. ನೀರಿನ ಟ್ಯಾಂಕ್ ಸ್ಥಿತಿ ಅಧೋಗತಿ. ಮಿಸ್ ಆದ್ರೆ ಯಮಪುರಿ ಗ್ಯಾರಂಟಿ. ಒಂದ್ ಕಡೆ ಎಲ್ಲೆಂದರಲ್ಲಿ ಕಿತ್ತೋಗಿರುವ ಸಿಮೆಂಟ್, ಮತ್ತೊಂದ್ ಕಡೆ ಕಿತ್ತೋಗಿ ನೇತಾಡ್ತಿರುವ ನೀರಿನ ಪೈಪ್, ಜೀವ ಭಯದಲ್ಲಿ ಓಡಾಡ್ತಿರುವ ಜನ. ಇದು 50,000 ಲೀಟರ್ ಸಾಮರ್ಥ್ಯದ ಬೃಹತ್ ಕುಡಿಯುವ ನೀರಿನ ಟ್ಯಾಂಕ್. ವ್ಯವಸ್ಥೆ ಏನ್ ಅನ್ಸುತ್ತೆ ಅಂದ್ರೆ ಅವ್ಯವಸ್ಥೆ ಅನ್ಸುತ್ತೆ ಅಷ್ಟೇ. ಅವ್ಯವಸ್ಥೆ ಇಲ್ಲಿ ಯಾವುದನ್ನು ಮೂಲಭೂತ ಸೌಕರ್ಯಗಳಿಗೆ ಜಾಸ್ತಿ ಒತ್ತು ಕೊಟ್ಟಿಲ್ಲ ಇಲ್ಲಿ ಈ ಪಂಚಾಯತಿ ಒಳಗೆ. ಏನ್ ಕೇಳಿದ್ರು ಅದು ನಾಳೆ ಅನ್ನೋದು ಮನೆ ಮಾಡ್ಕೊಂಡ್ಬಿಟ್ಟಾರೆ. ನಾಳೆ 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 ಯಾವಾಗ ಹೋಗ್ಲಿ, ನಮಗೆ ಸಂಬಂಧ ಇಲ್ಲ ಅಂತಾರೆ. ಈಗಾಗಲೇ 91 ಕಟ್ಟಿದ್ದು ಈಗ ಸುಮಾರು 30-35 ವರ್ಷ ಆಯ್ತು. ಅದೆಲ್ಲ ಕ್ರಾಕ್ ಬಿಟ್ಟಿದೆ, ಹೋಗ್ತಾ ಇದೆ. ಇಲ್ಲೆಲ್ಲ ಜನ ಸೇರೋದು ಈಗ ನಮ್ಮ ಊರ ಹಬ್ಬ ಇದೆ ನೆಕ್ಸ್ಟ್ ಏಪ್ರಿಲ್ 8-9ಕ್ಕೆ. ಅವಾಗೆಲ್ಲ ಇಡೀ ಊರ್ ಜನ ಇಲ್ಲಿ ಸೇರ್ತಾರೆ. ಸುಮಾರು 2,000-3,000 ಜನ ಸೇರ್ತಾರೆ. ಆ ಟೈಮಲ್ಲಿ ಏನಾದ್ರು ಇದು ಏನು ಉಚ್ಚಿ ಬಿದ್ದು ಏನೋ ಆಯ್ತು ಅಂದ್ರೆ ಭಾರಿ ಅನಾಹುತ ಆಗೋ ಲಕ್ಷಣ ಅದಾವೆ. ಆದ ಕಾರಣ ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು. ಈ ದೃಶ್ಯ ಕಂಡು ಬಂದಿದ್ದು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ. ಓವರ್ ಹೆಡ್ ಟ್ಯಾಂಕ್ ಅನ್ನ 30 ವರ್ಷದ ಹಿಂದೆ ಕಟ್ಟಿದ್ದು ಇದೀಗ ಸಂಪೂರ್ಣ ಶಿಥಿಲ ವ್ಯವಸ್ಥೆಗೆ ತಲುಪಿ ಆಗ್ಲೋ ಈಗ್ಲೋ ತಪ್ಪಂತ ಬೀಳುವಂತಿದೆ.
ಈ ನೀರಿನ ಟ್ಯಾಂಕ್ ಊರಿನ ಹೊರಗಿದ್ರೆ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದ್ರೆ ಇದು ಇರೋದು ರಾರಾವಿ ಗ್ರಾಮದ ಮಧ್ಯದಲ್ಲಿ. ಟ್ಯಾಂಕ್ 4 ವರ್ಷದ ಹಿಂದೆಯೇ ಪಿಲ್ಲರ್ ನಿಂದ ಹಿಡಿದು ಟಾಪ್ ವರೆಗೂ ಬಿರುಕು ಬಿಟ್ಟಿದೆ. ಕಬ್ಬಿಣದ ಪೈಪ್ಗಳು ನೇತಾಡುತ್ತಿವೆ. ಇನ್ನು ಆಗಾಗ ಟ್ಯಾಂಕ್ ಅವಶೇಷಗಳು ಉದುರಿ ಬೀಳುತ್ತಿವೆ. ಜನ ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿದ್ದಾರೆ. 4 ವರ್ಷದಿಂದಲೂ ಟ್ಯಾಂಕ್ ಕೆಡವಿ ಅಂತ ಗ್ರಾಮಸ್ಥರು ಮನವಿ ಮಾಡಿದ್ರು. ಅಧಿಕಾರಿಗಳು ಮಾತ್ರ ಯಾರೇ ಅಂತಿಲ್ವಂತೆ. ಇಷ್ಟೇ ನೀರ್ ಏರಿಸ್ತಾರ, ಇಳಿಸ್ಬಿಡ್ತಾರ ಹಂಗಾದ್ರೆ ನಡೀತಾ ಐತಿ. ಸ್ಟಾಕ್ ಇಲ್ಲ. ಸ್ಟಾಕ್ ಮಾಡಿದ್ರೆ ಅದು ಬಿದ್ದೋಗ್ತದೆ. ಇವಾಗ ಹೊಸ ಮನೆ ಕಟ್ಟಿದ್ದಾರೆ. ಈ ಹೊಸ ಮನೆ ಸುತ್ತಮುತ್ತ ಎಲ್ಲ ಏನಾಗ್ತವೆ, ಅಲ್ಲಿ ಹೊಡೆದೋಗಿದೆ ನೋಡಿ ಹೊಸ ಮನೆ ಮೇಲೆ ಬಿದ್ದು. ಹಂಗಾಗಿ ಹುಚ್ಚುಚ್ಚು ಬಿಡ್ತಿರ್ತದೆ ಯಾವಾಗ್ಲೂ. ಹಂಗಾಗಿ ಅದ್ರ ಸಮಸ್ಯೆ ತೆರವುಗೊಳಿಸ್ಬೇಕಂತ ಕೇಳ್ತಾರೆ. ಇನ್ನು ಜಿಲ್ಲಾಧಿಕಾರಿ ಕೂಡ ಬಂದು ನೋಡಿ ಹೋಗಿದ್ದಾರೆ. ಆದರೆ ಟ್ಯಾಂಕ್ ಉರುಳಿಸೋ ಕೆಲಸ ಮಾತ್ರ ಆಗಿಲ್ಲ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಗೂ ಮನವಿ ಮಾಡಿದ್ರೂ ಏನು ಪ್ರಯೋಜನವಾಗ್ತಿಲ್ಲ. ಏನೇ ಆಗ್ಲಿ, ಜೀವ ಹೋದ ಬಳಿಕ ಎಚ್ಚರವಾಗುವ ಬದಲು ಈಗಲೇ ಎಚ್ಚೆತ್ತುಕೊಳ್ಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.